ನನ್ನೆಲ್ಲ ಆ, ಪ್ರೀತಿಯ ಬಹಳ ಆ, ಪ್ರೀತಿಯ ಓದುಗ ಮತ್ತು ವೀಕ್ಷಕ ದೊರೆಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ನೀವು ನನ್ನ ಕತೆಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಬಹಳ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಹಾಗಾಗಿ ನಾನು ಇವತ್ತು ಸ್ವಲ್ಪ ಡಿಫರೆಂಟಾಗಿ, ವಾಸ್ತವವಾಗಿ ನನ್ನ ಯೋಚನೆ ಏನಿದೆ ಅಂತಂದರೆ, ನಾನು ಭಾಳ ಪಾಪ್ಯುಲಾರಿಟಿಯ ಹಿಂದೆ ಬಿದ್ದು ಅಥವಾ ಬೇರೆ ಯಾವುದೋ ನನ್ನ ಚಾನಲ್ ಪ್ರಮೋಷನ್ಗೋಸ್ಕರ ಅಥವಾ ನನ್ನ ಪಾಪ್ಯುಲಾರಿಟಿಗೋಸ್ಕರ ನಾನು ಮಾತನಾಡಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಸಮಾಜವನ್ನು ಕಟ್ಟುವಂಥ ಹಿನ್ನೆಲೆಯಲ್ಲಿ, ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸುವಂತಹ ಹಿನ್ನೆಲೆಯಲ್ಲಿ ನಮ್ಮಿಂದ ಏನಾದರೂ ಒಂದು ಕಿಂಚಿತ್ ಅನುಕೂಲ ಆಗಲಿ ಅನ್ನೋ ವಿಚಾರದಲ್ಲಿ ನಾನು ಭಾಳಷ್ಟು ವಿಚಾರಗಳನ್ನು ಮಾತಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಪ್ರತಿಕ್ರಿಯೆ ನನ್ನನ್ನು ಭಾಳ ಸಂತುಷ್ಟನನ್ನಾಗಿ ಮಾಡಿದೆ. ಇವತ್ತು ಫಾರ್ ಎ ಚೇಂಜ್ ಅಂತೇಳಿ ಒಂದು ಸಣ್ಣ ಭಯಾನಕ ಸ್ಟೋರಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲವರಿಗೂ ಗೊತ್ತು, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಇಬ್ಬರು ದಲಿತ ಯುವಕರು ಒಂದು 15 ದಿವಸದ ಹಿಂದೆ ಒಂದು ಕಾರ್ ಆಕ್ಸಿಡೆಂಟ್ ರೀತಿಯಲ್ಲಿ ಅರೆ ಸುಟ್ಟ ಅಥವಾ ಅರೆ ಬೆಂದ ರೀತಿಯಲ್ಲಿ ಪತ್ತೆಯಾಗ್ತಾರೆ. ಅದು ಹೊನ್ನಾವರ ತಾಲೂಕಿನ ಸೂಳೆಮುರ್ಕಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ. ಅಂದರೆ ಈ ಬ್ಯಾಂಗ್ಳೂರು ಮತ್ತು ಹೊನ್ನಾವರ ರಸ್ತೆ ಏನಿದೆ, ಆ ರಸ್ತೆ ಬಹುಭಾಗ ಸಿದ್ದಾಪುರ ತಾಲೂಕು ಮತ್ತು ಹೊನ್ನಾವರ ತಾಲೂಕಿಗೆ ಬರುತ್ತೆ. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಈ ಜೋಗ, ಈ ಭಾಗದ ರಸ್ತೆ. ಬಟ್ ಆ ಸುಳೆಮುರುಕಿ ಏನಿದೆ ಅದು ಹೊನ್ನಾವರ ತಾಲೂಕಿಗೆ ಸೇರುತ್ತೆ. 15 ದಿವಸದ ಹಿಂದೆ ಅಲ್ಲಿ ಒಂದು ಭಯಾನಕ ಆಕ್ಸಿಡೆಂಟ್ ಮಾದರಿಯಲ್ಲಿ 2 ಜನ ದಲಿತರು ಸುಟ್ಟು ಕರಕಲಾಗ್ತಾರೆ. ಆ ಪ್ರಕರಣವನ್ನು ಪೊಲೀಸರು ಬೆನ್ನತ್ತಿದಾಗ ಬಹಳ ರೋಚಕ ಕಥೆಗಳು ಒಂದೊಂದೇ ಹುಟ್ಕೊಳ್ತಾ ಹೋಗ್ತವೆ. ಚಂದ್ರಗಟ್ಟಿ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಒಬ್ಬ ಚಿನ್ನದ ಹಲ್ಲಿನ ಮನುಷ್ಯ ಇದ್ದಾನೆ. ಆತನ ಮಗ ಪ್ರಮೋದ್ ಅಂತ ಅವನ ಹೆಸರು. ಆತನಿಗೆ ದುಡ್ಡಿನ ಮೇಲೆ ಭಾಳ ವ್ಯಾಮೋಹ, ವಿಶೇಷ ಪ್ರೀತಿ. ಮಾತೆತ್ತಿದ್ರೆ ನಾನು ಕೋಟಿ ದುಡಿಬೇಕು ಅಂತ ಹೇಳ್ಕೊಂಡು ಹೇಳ್ತಿದ್ದಂತೆ. ಸ್ನೇಹಿತರೆ, ಈ ಹಣ ಇರಲಿ ಅಥವಾ ಕೀರ್ತಿ ಇರಲಿ ಅಥವಾ ಕೆಲವೊಂದು ಸಾರಿ ಸಂಪತ್ತು ಗಳಿಸುವಂತಹ ಒಂದು ಹಪಾಹಪಿ ಇರಲಿ, ಇವುಗಳೆಲ್ಲ ಎಂಥ ಒಂದು ದುರಂತ ಅಂತ್ಯಕ್ಕೆ ಕರ್ಕೊಂಡು ಹೋಗ್ತವೆ ಅಂತ ಹೇಳಲಿಕ್ಕೆ ಈ ಘಟನೆ ಒಂದು ಭಾಳ ಲೇಟೆಸ್ಟ್ ಉದಾಹರಣೆ. ಈಗಾಗಲೇ ನಾನು ಹೇಳಿದಾಗೆ ಪ್ರಮೋದ್ ನಾಯ್ಕ್ ಅಂತ ಏನಿರ್ತಾನೆ, ಆತನ ಜೊತೆಗೆ ಮಂಜುನಾಥ್ ಮತ್ತು ಚಂದ್ರಶೇಖರ್ ಅನ್ನುವಂತಹ ಬಡ ಹಸ್ಲರ್, ನಮ್ಮ ಭಾಗದಲ್ಲಿ ಈ ಬುಡಕಟ್ಟು ಹಸ್ಲರ್ ಸಮುದಾಯದ ಜನಗಳಿದ್ದಾರೆ. ಸ್ನೇಹಿತರೆ, ನಮಗೆಲ್ಲವರಿಗೂ ನಾಚಿಕೆ ಆಗಬೇಕು. ಯಾಕಂತಂದರೆ ಉತ್ತರ ಕನ್ನಡ ಜಿಲ್ಲೆಯನ್ನು ನಾವು ಬುದ್ಧಿವಂತರ ಜಿಲ್ಲೆ, ಭಾಳ ಸಮೃದ್ಧ ಜಿಲ್ಲೆ, ಭಾಳ ಒಳ್ಳೆಯ ಜಿಲ್ಲೆ ಅಂತ ಹೇಳ್ತೇವೆ. ಬಟ್ ನೀವು ಇಲ್ಲಿ ಬಂದು ನಮ್ಮ ದಲಿತ ಬಂಧುಗಳ ಬದುಕನ್ನು ನೋಡ್ರಿ. ನೀವು, ನನಗನ್ಸುತ್ತೆ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ಬಹಳ ನಿಷ್ಕೃಷ್ಟ, ಬಹಳ ಅಸಹಾಯಕ, ಬಹಳ ತಬ್ಬಲಿಯಾದಂತಹ ಈ ದಲಿತರು ಏನಾದರೂ ಇದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ನಮ್ಮ ಜಿಲ್ಲಾಡಳಿತಕ್ಕೆ ಅಥವಾ ಬೆಂಗಳೂರು ಮಟ್ಟದಲ್ಲಿ ಅಥವಾ ಮೆಟ್ರೋಪಾಲಿಟಿಯನ್ ಸಿಟಿಯಲ್ಲಿ ಕೂತ್ಕೊಂಡು ಏನೇನೋ ಮಾತನಾಡುವಂಥವರಿಗೆ ಕಾಣೋದೇ ಇಲ್ಲ. ಯಾಕಂತಂದರೆ ಅವರ ಏನು ಒಂದು ಪರಂಪರೆ ಇದೆಯಲ್ಲ, ಅವರ ಪರಂಪರೆಯ ಸೃಷ್ಟಿ ಇದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಈ ದಲಿತರು ಇಷ್ಟು ಅಸಹಾಯಕರಾಗಿದ್ದಾರೆ ಅಂತ ಹೇಳಿದರೆ, ನೀವು ಅದರ ಬಗ್ಗೆ ತನಿಖೆ ಮಾಡಿದರೆ, ಸರಿಯಾಗಿ ವಿಚಾರಣೆ ಮಾಡಿದರೆ ವಸ್ತುಸ್ಥಿತಿ ಏನು ಅನ್ನೋದು ಅರ್ಥ ಆಗ್ತದೆ. ಅದು ಬೇರೆ ಮಾತು. ಸೊ ಇಂತಹ ಒಂದು ನಿಷ್ಕೃಷ್ಟ ಸ್ಥಿತಿಯಲ್ಲಿರುವಂತಹ ದಲಿತರು ಭಾಳ ಜನ ಕೂಲಿ ಮಾಡ್ತಾರೆ, ಭಾಳ ಜನ ಕಷ್ಟದಲ್ಲಿ ಕೆಲಸ ಮಾಡ್ತಾರೆ, ಭಾಳ ಜನ ಅರಣ್ಯ ಉತ್ಪನ್ನಗಳನ್ನು ಬಳಸ್ಕೊಂಡು ತಮ್ಮ ಬದುಕನ್ನು ಸಾಗಿಸ್ತಾರೆ. ಪಾಪ ಅವರ ಸ್ಥಿತಿ ಭಾಳ ಚಿಂತಾಜನಕ. ಇಂತಹ ಸ್ಥಿತಿಯಲ್ಲಿರುವಂತಹ 2 ಜನ ಯುವಕರು ಈ ಪ್ರಮೋದ್ ನಾಯ್ಕ್ ಜೊತೆಗೆ ಕೆಲಸ ಮಾಡ್ತಾರೆ. ಆ ಯುವಕರು ಹಸ್ಲರ್ ಇರೋದ್ರಿಂದ ಅವರಿಗೆ ಸ್ವಲ್ಪ ಕಾಡಿನ ಪರಿಚಯ ಎಲ್ಲ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಪ್ರಮೋದ್ ನಾಯ್ಕ್ ಆತ ಕಳ್ಳನಾಟದ ವ್ಯವಹಾರವನ್ನು ಮಾಡ್ತಿದ್ದ, ಆಮೇಲೆ ವನ್ಯಪ್ರಾಣಿಗಳನ್ನು ಮಾರಾಟ ಮಾಡ್ತಿದ್ದ, ಆ ನಂತರ ಅಕ್ರಮವಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಎಲ್ಲದನ್ನು ಮಾಡ್ತಿದ್ದ. ಯಾಕಂತಂದ್ರೆ ಆತನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ, ಶ್ರೀಮಂತ ಆಗಬೇಕು, ದುಡ್ಡು ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಇಂತಹ ಮನುಷ್ಯನ ಜೊತೆಗೆ ಕೆಲಸ ಮಾಡ್ತಾ ಇರುವಂಥ ಈ 2 ಜನ ದಲಿತ ಯುವಕರೇನಿದ್ದಾರೆ, ಇವರು ಆತನಿಗೆ ಎಲ್ಲ ರೀತಿಯಿಂದ ಸಹಕರಿಸ್ತಾರೆ. ಈತನ ಜೊತೆಗೆ ಮತ್ತು ಒಂದು 4-5 ಜನ ಎಲ್ಲ ಇದ್ದಾರೆ. ಬಟ್ ಇವ್ರದ್ದು ಒಂದು ಟೀಮ್,
ಸೇರಿಕೊಂಡು ಭಾಳಷ್ಟು ಅಕ್ರಮ ಕೆಲಸಗಳನ್ನು ಮಾಡುತ್ತೆ. ಅದಕ್ಕೆ ಅಧಿಕಾರಿ ವರ್ಗ ಬೇರೆ ಬೇರೆಯವ್ರನ್ನೆಲ್ಲ ಬಳಸ್ಕೊಳ್ತಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಯಾಕಂತಂದರೆ ಒಬ್ಬ ವ್ಯಕ್ತಿ ಒಂದು ಅಕ್ರಮವನ್ನು ನಿರಂತರವಾಗಿ ಮಾಡ್ತಾ ಹೋಗ್ತಾನಂದರೆ ಆತನಿಗೆ ವ್ಯವಸ್ಥೆಯ ಬೆಂಬಲ ಇಲ್ಲದೇ ಇದ್ದರೆ ಅಷ್ಟು ಸುಲಭಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಇಲ್ಲಿ ನೋಡ್ರಿ, ಈ 2 ಜನ ದಲಿತ ಯುವಕರು ಸುಟ್ಟು ಕರಕಲಾಗೋಕ್ಕಿಂತ ಮೊದಲೇ ಬಹಳ ಜನ ಅವ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಂತೆ. ಆದರೆ ಆತ ಎಷ್ಟು ಪ್ರಭಾವಿಯಾಗಿದ್ದ ಅಂತಂದರೆ ಆಕ್ಷೇಪಣೆ ವ್ಯಕ್ತಪಡಿಸಿದವ್ರ ವಿರುದ್ಧ ಎಲ್ಲ ಕೆಲಸ ಮಾಡಿ ತಾನೊಬ್ಬ ಸಾಚ ಅನ್ನೋರ ಥರ ವರ್ತಿಸ್ತಾ ಇದ್ದ. ಬಟ್ ಆತನ ವ್ಯವಹಾರಗಳೆಲ್ಲವೂ ಅಕ್ರಮ ಆಯಿತು. ಈಗೊಂದು 15 ದಿವಸದ ಹಿಂದೆ ತನ್ನ ಜೊತೆ ಕೆಲಸ ಮಾಡ್ತಾ ಇರುವಂತಹ 2 ಜನ ಯುವಕರಿಗೆ ಇಲ್ಲಿ ಸಿದ್ದಾಪುರದ ಸಮೀಪದ ಒಂದು ಹಳ್ಳಿಯಲ್ಲಿ ಅವರಿಗೆ ಮದ್ಯಪಾನವನ್ನು ಮಾಡಿಸ್ತಾರೆ. ಸೊ ಆ ಮದ್ಯದ ಜೊತೆಗೆ ವಿಷವನ್ನು ಬೆರೆಸಿದ್ದ ಅನ್ನುವಂಥದ್ದು ಆ ಯುವಕರಿಗೆ ಗೊತ್ತಿರಲ್ಲ ಪಾಪ. ಅವರು ಅದನ್ನು ಕುಡಿದು ಅಸುನೀಗ್ತಾರೆ. ಆ ನಂತರ ಈತನ ಪಟಾಲಂ, ಈ ಅಕ್ರಮ ವ್ಯವಹಾರಗಳನ್ನು ಮಾಡ್ತಾ ಇರುವಂತಹ ಪಟಾಲಂ ಏನಿತ್ತು, ಇವರು ಈ 2 ಜನ ಮೃತ ಯುವಕರ ಶವಗಳನ್ನು ಒಂದು ಕಾರ್ನಲ್ಲಿಟ್ಟು ಅಲ್ಲಿ ಸುಳೆಮುರ್ಕಿ ಅನ್ನುವಂತಹ ಒಂದು ಅರಣ್ಯದ ಪ್ರದೇಶದಲ್ಲಿ ಗಾಡಿಯನ್ನು ಏನು ಆಕ್ಸಿಡೆಂಟ್ ಆಗಿದೆ ಅನ್ನುವಂಥ ಮಾದರಿಯಲ್ಲಿ ವ್ಯವಸ್ಥಿತವಾಗಿ ಸುಟ್ಟಾಕ್ತಾರೆ. ಆ ಗಾಡಿಯಲ್ಲಿ ಪಾಪ ಈ ಮೃತರಾಗಿರುವಂಥ 2 ಜನ ದಲಿತ ಯುವಕರು ಇದ್ದರು. ಆ ನಂತರ ತನಿಖೆಯಿಂದ ಹೊರಗೆ ಬಂದಿದ್ದೇನಂತಂದರೆ ಈತನ ಎಲ್ಲ ಅಕ್ರಮಗಳಿಗೆ ಸಹಕರಿಸ್ತಾ ಇರುವಂತಹ ಯುವಕರೇನಿದ್ರಲ್ಲ, ಇವ್ರ ಮಧ್ಯದಲ್ಲಿ ಒಂದು ಹಣಕಾಸಿನ ವ್ಯವಹಾರ ಇತ್ತು. ಈತ ಅವರ ಹೆಸರಿನಲ್ಲಿ ಸಾಲ ಮಾಡಿದ್ದ. ಅವರ ಹೆಸರಿನಲ್ಲಿ ಜೀವ ವಿಮೆಯನ್ನು ಮಾಡಿಸಿ ಅದಕ್ಕೆ ಈತ ನಾಮಿನಿಯಾಗಿದ್ದ. ಇದು ಇಲ್ಲೀಗಲ್. ಬಟ್ ಅವ್ನು ಮಾಡ್ತಾ ಇರೋದೇ ಇಲ್ಲೀಗಲ್ಲು. ಸೊ ಇದು ಕೂಡ ಒನ್ ಆಫ್ ದ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಸೊ ಹೀಗೆ ಅಮಾಯಕ ಅನ್ನುವಂತಹ ಅಥವಾ ಪರಿಸ್ಥಿತಿಗೆ ಸಿಕ್ಕು ಈತನ ಜೊತೆಗೆ ಅಕ್ರಮ ವ್ಯವಹಾರದಲ್ಲಿ ಭಾಗಿಯಾಗಿದ್ದಂಥ 2 ಜನ ಯುವಕರ ಹೆಸರಿನಲ್ಲಿ ಲೋನ್ ಮಾಡಿ ಅವರ ಮೇಲೆ ಜೀವ ವಿಮೆ ಮಾಡಿ ಅವರನ್ನು ಬೇರೆ ಬೇರೆ ವ್ಯವಹಾರಕ್ಕೆ ಬಳಸ್ಕೊಂಡು ಕೋಟ್ಯಾಂತರ ರೂಪಾಯಿ ಆತ ಮಾಡಿಕೊಂಡಿದ್ದ ಅನ್ನುವಂಥ ಆರೋಪ ಇದೆ. ಈ ತನ್ನ ಜೊತೆಗೆ ಕೆಲಸ ಮಾಡ್ತಾ ಇರುವಂತಹ ಯುವಕರ ಜೊತೆಗೆ ಹಣಕಾಸಿನ ವಿಚಾರಕ್ಕೆ ಸಣ್ಣ ಏನೋ ಮನಸ್ತಾಪ ಆಗಿದೆ. ಯಾಕಂತಂದರೆ ಈ ವನ್ಯಪ್ರಾಣಿಗಳನ್ನು, ಕೆಲವು ಪ್ರಾಣಿಗಳನ್ನು ಮಾರಾಟ ಮಾಡೋದರಿಂದ ಕೋಟ್ಯಾಂತರ ರೂಪಾಯಿ ಹಣ ಆತನಿಗೆ ಸಿಗ್ತಾಯಿತ್ತು. ಅಂತಹ ಒಂದು 2-3 ಪ್ರಕರಣಗಳಲ್ಲಿ ಈ ಯುವಕರು ಜೊತೆಯಾಗಿದ್ದರು. ಸೊ ಈ ಯುವಕರಿಗೆ ಸಿಗಬೇಕಾಗಿರುವಂಥ ಪಾಲೇನಿದೆ, ತಾವು ಮಾಡಿರುವಂಥ ಪಾಪದ ಕೆಲಸದ ಹಣ ಏನಿದೆ, ಆ ಹಣದ ಪಾಲನ್ನು ಈ ದಲಿತ ಯುವಕರಿಗೆ ಕೊಡಬೇಕಿತ್ತು. ಯಾರು? ಪ್ರಮೋದ್ ನಾಯ್ಕ್. ಇನ್ನೊಂದು ಊಹೆ ಅಥವಾ ಆರೋಪ ಅಥವಾ ಮಾಹಿತಿ ಪ್ರಕಾರ ಏನಂತಂದರೆ, ಒಂದು ದೊಡ್ಡ ವ್ಯವಹಾರದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅದು. ಆ ವ್ಯವಹಾರದ ದುಡ್ಡನ್ನು ಈ ಇಬ್ಬರು ದಲಿತ ಯುವಕರು ತಗೊಂಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಾರಿಗೆ ಬೆಂಕಿ ಹತ್ಕೊಂಡ್ಬಿಡ್ತು, ದುಡ್ಡೆಲ್ಲ ಸುಟ್ಟೋಯ್ತು ಅನ್ನುವಂತಹ ಒಂದು ಸುಳ್ಳನ್ನು ಹೇಳ್ತಾರೆ. ಆ ನಂತರ ನೊಟೋರಿಯಸ್ ಪ್ರಮೋದ್ ನಾಯ್ಕ್ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಯಾವ ಅಕ್ರಮ ಹಣದ ದುಡ್ಡೇನಿತ್ತು, ಆ ದುಡ್ಡು ಸಿದ್ದಾಪುರ ತಾಲೂಕಿನಲ್ಲಿ, ಅಂದರೆ ಆತನ ಊರು, ಈ ಯುವಕರೆಲ್ಲ ಏನು ಈ ತಂಡ ಕಟ್ಟಿಕೊಂಡು ಅಕ್ರಮ ವ್ಯವಹಾರ ಮಾಡ್ತಿದ್ರು, ಇವರ ತಾಲೂಕು ಸಿದ್ದಾಪುರ ತಾಲೂಕು ಕೇಂದ್ರದಲ್ಲಿ ಆ ನೋಟುಗಳೆಲ್ಲ ಚಲಾವಣೆ ಆಗ್ತಾ ಇದ್ದೀವಿ ಅನ್ನುವಂಥ ಒಂದು ಮಾಹಿತಿ ಪ್ರಮೋದ್ ನಾಯ್ಕ್ಗೆ ಸಿಗುತ್ತೆ. ಸೊ ಪ್ರಮೋದ್ ನಾಯ್ಕ್ ದುಡ್ಡಿಗಾಗಿ ಏನು ಬೇಕಾದರೆ ಮಾಡಲಿಕ್ಕೆ ರೆಡಿ ಇರುವಂತಹ ಮನುಷ್ಯ. ಈತನಿಗೆ ದಲಿತ ಯುವಕರಿದ್ರಲ್ಲ 2 ಜನ, ಅವರಿಂದ ಧೋಖ ಆಯಿತು, ಅಥವಾ ಇವರ ಅಕ್ರಮ ವ್ಯವಹಾರದಲ್ಲಿ ಏನೇನೇನೋ, ಈಗ ನಮ್ಗೆ ಗೊತ್ತಿರೋದು ಇಷ್ಟ ಆದರೆ ನಮ್ಗೆ ಗೊತ್ತಿಲ್ಲದೆ ಇರೋದು ಬಹಳಷ್ಟು ಇರುತ್ತೆ. ಒಳಗಡೆ ಏನೇನಾಯಿತು ಗೊತ್ತಿಲ್ಲ. ಆದರೆ ಪ್ರಮೋದ್ ನಾಯ್ಕ್ ತನ್ನ ಜೊತೆಗಿದ್ದಂಥ, ತನಗೆ ಕೆಲಸ ಮಾಡಿಕೊಡ್ತಾ ಇದ್ದಂಥ ಪಾಪದ 2 ಜನ ದಲಿತ ಯುವಕರನ್ನು ತಾನು ತನ್ನ ಕೆಲಸಕ್ಕೆ ಬಳಸ್ಕೊಂಡಿದ್ದು ಅಲ್ಲದೆ ಅವರನ್ನು ಅಮಾನುಷವಾಗಿ ಕೊಂದು ಅದೊಂದು ಆಕ್ಸಿಡೆಂಟ್ ಅನ್ನೋ ರೀತಿ ಕತೆ ಕಟ್ಟುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಕೆಲವು ಸಣ್ಣ ಸುಳಿವುಗಳಿಂದ ಇದು ಆಕಸ್ಮಿಕ ಅಲ್ಲ, ಅಪಘಾತ ಅಲ್ಲ, ಇದರ ಹಿಂದೆ ಏನೋ ಒಂದು ಇದೆ ಅಂತ ಹೇಳಿಕೊಂಡು ಉತ್ತರ ಕನ್ನಡ ಜಿಲ್ಲಾ ಹಸ್ಲರ್ ಕ್ಷೇಮಾಭಿವೃದ್ಧಿ ಸಂಘ ಒಂದು ಪ್ರತಿಭಟನೆಯನ್ನು ಮಾಡುತ್ತೆ. ಮತ್ತು ಜಿಲ್ಲಾಡಳಿತದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದು ಈ ಪ್ರಕರಣದ
ಸೂಕ್ತ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡುತ್ತೆ. ಸೊ ಈ ಹಸ್ಲರ್ ಕ್ಷೇಮಾಭಿವೃದ್ಧಿ ಈ ಸಂಘದ ಜೊತೆಗೆ ಬೇರೆ ಬೇರೆ ದಲಿತ ಸಂಘಟನೆಗಳು, ಇಲ್ಲಿಯ ಸ್ಥಳೀಯ ಕೆಲವು ಸಂಘಟನೆಗಳೆಲ್ಲ ಸೇರಿಕೊಂಡು ಒತ್ತಡವನ್ನು ತಂದಿದ್ದಾವೆ. ಸೊ ನಮ್ಮ ತಾಲೂಕಿನ ವೈಶಿಷ್ಟ್ಯ ಏನಂತಂದರೆ, ಪ್ರಮೋದ್ ನಾಯ್ಕ್ ಪ್ರತಿನಿಧಿಸ್ತಾ ಇರುವಂತಹ ಜಾತಿನೋ ಧರ್ಮನೋ ಅದು ಬೇರೆ, ಬಟ್ ಆತ ಮಾಡಿರುವಂತಹ ಕೃತ್ಯವನ್ನು ಯಾರೊಬ್ಬನೂ ಸಮರ್ಥನೆ ಮಾಡಿಲ್ಲ. ಆತನ ವಿರುದ್ಧ ಸಾಕ್ಷಿಗಳು ಸಿಗದೆ ನಾಳೆ ಆತ ಕೂಡ ಖುಲಾಸೆಯಾಗಿ ಹೊರಗೆ ಬಂದರೆ ಆಶ್ಚರ್ಯ ಇಲ್ಲ. ಆದರೆ ನಮ್ಮ ಸಮಾಜ ಇಂಥ ವ್ಯವಹಾರವನ್ನು ಒಪ್ಪೋದಿಲ್ಲ, ಇಂತಹ ಅಕ್ರಮ ವ್ಯವಹಾರ ಮಾಡುವವರನ್ನು ನಂಬೋದಿಲ್ಲ, ಮತ್ತು ಹಣಕ್ಕಾಗಿ ಬೇರೆಯವರ ಜೀವ ತೆಗೆಯುವಂಥ ಒಂದು ಪಾಪದ ಕೃತ್ಯ ಏನಿದೆಯಲ್ಲ ಅದನ್ನು ಯಾರೂ ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡಿದರು. ಯಾಕಂತಂದರೆ 2-3 ಸಾರಿ ತಹಸೀಲ್ದಾರ್ ಕಚೇರಿ ಎದುರುಗಡೆ ಪ್ರತಿಭಟನೆ ಆಯಿತು. ನನ್ನ ದಲಿತ ಬಂಧುಗಳು, ದಲಿತ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಪ್ರಾಮಾಣಿಕವಾಗಿ ಒಂದು ಒತ್ತಡವನ್ನು ತಂದರು. ಆ ಹಿನ್ನೆಲೆಯಲ್ಲಿ ಈ ಕೇಸಿನ ಒಂದೊಂದೇ ಹೂರಣ ಹೊರಗೆ ಬರ್ತಾ ಇದೆ. ಸ್ನೇಹಿತರೆ, ಇದು ಆಗಿರುವಂತಹ ಕತೆ. ಇದನ್ನು ಕೇಳಿದಾಗ ಈ ತಾಲೂಕಿನ ಬಗ್ಗೆ, ಇಲ್ಲಿಯ ದಲಿತ ಜನರ ಬಗ್ಗೆ ವ್ಯಥೆಯಾಗುತ್ತೆ. ನಮಗೂ ಕೂಡ ನಾಚಿಕೆ ಆಗುತ್ತೆ. ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಒಂದು ದುಡ್ಡಿನ ಸಲುವಾಗಿ, ಲಾಭದ ಸಲುವಾಗಿ ಯಾರೋ ಒಂದೆರಡು ಜನ ಅಮಾಯಕರನ್ನು, ಪಾಪ ತಬ್ಬಲಿ ಈ ಜನಗಳ ಜೀವ ತೆಗೆಯುವಂತಹ ಒಂದು ದುಷ್ಟ ನೀಚ ಕೆಲಸ ಏನಿದೆಯಲ್ಲ ಇದನ್ನು ಯಾರೂ ಕೂಡ ಬೆಂಬಲಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಾವೆಲ್ಲರೂ ಗಮನಿಸಬೇಕು. ಇವತ್ತು ಜನಮಾನಸದಲ್ಲಿ ಹಣದ ಹಪಾಹಪಿ ಹೇಗಿದೆ ಅಂತಂದರೆ, ದುಡ್ಡು ಸಿಗುತ್ತೆ ಅಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡುವಂತಹ ಒಂದು ದುಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ವಿ. ಆದರೆ ಇಂತಹ ಒಂದು 4-5 ಪ್ರಕರಣಗಳಲ್ಲಿ ಯಾರು ಈ ಅಕ್ರಮ ವ್ಯವಹಾರಿಗಳಿರ್ತಾರೆ ಇವರಿಗೆ ಸರಿಯಾದಂತಹ ಒಂದು ಶಿಕ್ಷೆಯನ್ನು ಅಥವಾ ಸರಿಯಾದಂತಹ ಒಂದು ಕ್ರಮವನ್ನು ಜರುಗಿಸಿದರೆ ಬಹುಶಃ ಈ ಹಣದ ಹಪಹಪಿಯ ಕಾರಣಕ್ಕೆ ಆಗ್ತಾ ಇರುವಂತಹ ಅಕ್ರಮಗಳನ್ನು, ಅಪರಾಧಗಳನ್ನು, ಕೊಲೆಗಳನ್ನು, ಈ ಸಮಾಜವನ್ನು ನಿದ್ದೆಗೆಡಿಸುವಂತಹ, ಈ ಸಮಾಜಕ್ಕೆ ಕ್ಷೋಭೆಯನ್ನು ಉಂಟು ಮಾಡುವಂತಹ ಏನು ದುಷ್ಟ ಕೆಲಸಗಳನ್ನು ಮಾಡೋರಿದ್ದಾರಲ್ಲ ಅವರನ್ನು ನಿಯಂತ್ರಿಸಬಹುದು ಅನ್ನುವಂಥದ್ದು ನನ್ನ ಭಾವನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಇಂತಹ ವಿಚಾರಗಳನ್ನು ಬಿಟ್ಟು ಭಾಳಷ್ಟು ಸಮಾಜಕ್ಕೆ ಪೂರಕವಾಗಿರುವಂತಹ, ಈ ಸಮಾಜದ ಒಳ್ಳೆಯತನವನ್ನು ಪ್ರೇರೇಪಿಸುವಂತಹ, ಉತ್ತೇಜಿಸುವಂತಹ ಭಾಳಷ್ಟು ವಿಚಾರಗಳನ್ನು ನಮಗೆ ಮಾತಾಡಲಿಕ್ಕಿದೆ. ಮತ್ತೆ ನಾವು ಸಿಗ್ತಾ ಇರೋಣ. ನಮಸ್ಕಾರಗಳು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ.